ಅಡಿಕೆ ಮರದ ಒಂದು ಕೆಳಭಾಗದ ಎಲೆಗಳು ಹಳದಿಯಾಗಿದೆ ಅಂತೇಳಿ ಎಲ್ಲ ಅಡಿಕೆ ಮರದ ರೈತರು ಒಂದು ಫೋನ್ ಮಾಡ್ತಾಯಿದ್ರು. ಇದಕ್ಕೆ ಕಾರಣ ಏನು, ಇದಕ್ಕೆ ಕೀಟ ಬಾಧೆನ ಅಥವಾ ಒಂದು ರೋಗ ಬಾಧೆನ ಅಂತ ಹೇಳಿ ಈ ವಿಡಿಯೋದಲ್ಲಿ ಕ್ಲಿಯರ್ ಮಾಡೋಣ. ನೈಸರ್ಗಿಕವಾಗಿ ಒಂದು ಅಡಿಕೆ ಮರದ ವಯಸ್ಸಾಗ್ತಾ ಹೋದಂಗೆ ಒಂದು ಗಿಡದಲ್ಲಿ ಒಂದು ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಫೋಟೋಸಿಂಥಸಿಸ್ ಅಂತೀವಿ, ಅಂದರೆ ಒಂದು ಆಹಾರ ಒಂದು ಉತ್ಪನ್ನ ಮಾಡುವಂಥ ಒಂದು ಪ್ರಾಸೆಸ್ಸು ಇದು ನ್ಯಾಚುರಲ್ ಆಗಿ ಆಗುತ್ತೆ. ಯಾವಾಗ ಈ ಅಡಿಕೆ ಮರದ ಒಂದು ವಯಸ್ಸು ಆಗ್ತಾ ಹೋದಂಗೆ ಈ ಅಡಿಕೆ ಮರದ ಕೆಳಭಾಗದಲ್ಲಿರುವಂಥ ಒಂದು ಎಲೆಗಳಲ್ಲಿ ಈ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಕಡಿಮೆ ಆಗುತ್ತಾ ಹೋಗುತ್ತೆ. ಆವಾಗ ಅದರಲ್ಲಿರುವಂಥ ಒಂದು ಕ್ಲೋರೋಫಿಲ್ ಅಂಶ ಕಡಿಮೆ ಆಗುತ್ತೆ ಮತ್ತು ಅದರಲ್ಲಿರುವಂಥ ಒಂದು ಆಹಾರ ಒಂದು ಬೆಳವಣಿಗೆಯಲ್ಲಿ ಬೇಕಾಗುವಂಥ ಒಂದು ಎಲೆಗಳಿಗೆ ಸರಬರಾಜು ಮಾಡುತ್ತೆ. ಇದರಿಂದಾಗಿ ಅಲ್ಲಿ ನಿಮಗೆ ಕ್ಲೋರೋಫಿಲ್ ಅಂಶ ಕಡಿಮೆಯಾಗಿ ಒಂದು ಕೆಳಭಾಗದ ಎಲೆಗಳು ಹಳದಿ ಆಗುತ್ತವೆ. ಇದನ್ನು ಯಾವುದೇ ರೀತಿಯ ಒಂದು ಗಾಬರಿ ಪಡುವಂಥ ಅವಶ್ಯಕತೆ ಇಲ್ಲ. ಸಪೋಸ್ ಏನಾದರೂ ನೀವು ಒಂದು ಅಡಿಕೆ ಮರದ ಮೇಲ್ಭಾಗದ ಎಲೆಗಳು ಹಳದಿ ಆಗಿದ್ದರೆ ಅದರಲ್ಲಿ ಸ್ವಲ್ಪ ಕೀಟ ಬಾಧೆ ಇದೆ ಅಂತ ನೋಡಿಕೊಂಡು ನೀವು ಆ ಕೀಟದ ಅನುಗುಣವಾಗಿ ಸ್ಪ್ರೇ ಮಾಡಿದರೆ ನಿಮಗೆ ಅಡಿಕೆ ಮರದ ಒಂದು ಹಳದಿ ಆಗೋದು ನಿಮಗೆ ಸಮಸ್ಯೆ ನಿವಾರಣೆ ಆಗುತ್ತೆ. ಆದರೆ ಕೆಳಭಾಗದಲ್ಲಿರುವಂಥ ಎಲೆಗಳು ಹಳದಿ ಆದರೆ ಯಾವುದೇ ರೀತಿ ಗಾಬರಿ ಪಡುವಂಥ ಅವಶ್ಯಕತೆ ಇಲ್ಲ. ಹೆಚ್ಚಿನ ಮಾಹಿತಿಗಾಗಿ ನೀವು ಕೆಳಕಣುವ ನಂಬರ್ಗೆ ಕರೆ ಮಾಡಬಹುದು. ಇದೇ ರೀತಿಯ ಮಾಹಿತಿಗಾಗಿ ಅಕ್ಷಯ್ ಕೃಷಿ ಮತ್ತು ಪ್ರಜ್ಞಾನ್ ಕೃಷಿಯನ್ನು ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಮತ್ತು ಯೂಟ್ಯೂಬಲ್ಲಿ ನೀವು ಸಬ್ಸ್ಕ್ರೈಬ್ ಮಾಡಬಹುದು.